ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಬ್ಲಾಗ್. ಇವತ್ತು ನಾನು ಫಸ್ಟ್ ಟೈಮ್ ಡೇ ಇನ್ ಮೈ ಲೈಫ್ ವೀಡಿಯೋ ಮಾಡ್ತಾ ಇದ್ದೀನಿ, ಆಯಿತಾ. ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ನೋಡ್ತಾ ಇರ್ತೀನಲ್ವ, ಸೊ ಈ ಥರ ಒಂದು ಏನಾದರೂ ಥೀಮ್ಸ್ ಇದ್ದಾಗ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವತ್ತು ನನಗೆ ನೈಟ್ ಶಿಫ್ಟ್ ಇದ್ದಿದ್ದರಿಂದ ನೈಟ್ ಶಿಫ್ಟ್ ಮುಗಿಸ್ಕೊಂಡು ನಾನು ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ ಗೈಸ್. ಅಷ್ಟರಲ್ಲಿ ನಮ್ಮ ಚಂದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಆಫೀಸ್ಗೆ ಹೊರಡ್ತಾ ಇರ್ತಾಳೆ. ನಾನು ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಏನಾದರೂ ಮನೆ ಕೆಲಸಗಳಿದ್ದರೆ ಮುಗಿಸ್ಬಿಡ್ತೀನಿ. ಮುಗಿಸಿ ಆಮೇಲೆ ಮತ್ತೆ ರೆಸ್ಟ್ ಮಾಡ್ತೀನಿ. ಈ ಬಟ್ಟೆ ಮಡ್ಚೋದಂದರೆ ನನಗೆ ಇದೊಂದು ಕೆಲಸ ಆಗೋಲ್ಲ ಗೈಸ್. ಮನೆ ಕೆಲಸದಲ್ಲಿ ಇನ್ನೆಲ್ಲ ಮಾಡಿಬಿಡ್ತೀನಿ, ಇದೊಂದು ಕೆಲಸ ನಂಗೆ ಇಷ್ಟ ಆಗೋಲ್ಲ. ಅದರಲ್ಲೂ ಈ ಬ್ಲ್ಯಾಕ್ ಟಾಪ್ ಮಡ್ಚುವಾಗ ನಂಗೆ ಎಷ್ಟು ಕಾಟ ಕೊಟ್ಬಿಡ್ತಂದರೆ ಎಷ್ಟು ಹೆಂಗೆ ಮಡ್ಚಿದ್ರೂ ಅದು ಸರಿ ಹೋಗ್ತಾನೆ ಇರಲಿಲ್ಲ. ಊರಲ್ಲಿದ್ದರೆ ನಮ್ಮ ಅಜ್ಜಿ ಇಲ್ಲ ನಮ್ಮ ಅಮ್ಮ ಯಾರಾದರೂ ಮಡ್ಚಿಟ್ಬಿಡ್ತಾರೆ. ಅವ್ರು ಎಷ್ಟು ಹೇಳಿದ್ರು ನಾನು ಮಡ್ಚಲ್ಲ ಊರಲ್ಲಿ. ಬಟ್ ಇಲ್ಲಿ ಆಪ್ಷನ್ ಇಲ್ಲ, ನಾವೇ ಮಾಡಬೇಕು. ಯೂಶ್ವಲಿ ನಾನು ನೈಟ್ ಶಿಫ್ಟ್ ಇದ್ದಾಗ ಊರಲ್ಲೇ ಇರಲಿ ಬೆಂಗಳೂರಲ್ಲೇ ಇರಲಿ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಫಸ್ಟು ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ. ನನಗೆ ಕಿಚನ್ ಮೆಸ್ಸಿ ಆಗಿದ್ದರೆ ಇಷ್ಟ ಆಗೋಲ್ಲ ಗೈಸ್. ಅದರಲ್ಲೂ ಶೆಲ್ಫ್ ನನಗೆ ತುಂಬ ನೀಟಾಗಿರಬೇಕು. ಅದೊಂಥರ OCD ಅಂತಲೇ ಹೇಳ್ಬೋದು ನನಗೆ. ಇಲ್ಲ ಅಂದರೆ ನನಗೆ ಫುಲ್ಲು ಮೂಡಿ ಫೆಲ್ಲೋ ಆಗಿಬಿಡ್ತೀನಿ. ಅದಕ್ಕೆ ನಾನೇ ಎದ್ದು ಕ್ಲೀನ್ ಮಾಡಿಬಿಡ್ತೀನಿ. ಫಸ್ಟು ಶೆಲ್ಫೆಲ್ಲ ಕ್ಲೀನ್ ಮಾಡಿ, ಇವತ್ತು ಚಪಾತಿ ಮಾಡಿದ್ರಿಂದ ಸ್ವಲ್ಪ ಜಾಸ್ತಿನೇ ಮೆಸ್ಸಿ ಆಗಿತ್ತು. ಕ್ಲೀನ್ ಮಾಡಿ ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಬೇಕು. ವಾಶ್ ಮಾಡೋಕ್ಕೂ ಮುಂಚೆ ನಾನು ಬೇಸನಲ್ಲಿರೋ ಪಾತ್ರೆಗಳೆಲ್ಲ ತೆಗೆದುಬಿಟ್ಟು ಆಮೇಲೆ ವಾಶ್ ಮಾಡಿ ಹಾಕ್ತೀನಿ. ಇಲ್ಲಾಂದರೆ ಮತ್ತೆ ಬೇರೆ ಪಾತ್ರೆಗಳಿಗೂ ನೀರಾಗಿಬಿಡುತ್ತೆ ಅಂತೇಳಿ ಇದೊಂದು ಸ್ವಲ್ಪ ಅಭ್ಯಾಸ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಗೈಸ್. ನಮ್ಮ ಚಂದು ಹೇಳ್ತಾ ಇರ್ತಾಳೆ, ಅಂದರೆ ಮನೇಲೆಲ್ಲ ಹೇಳ್ತಾ ಇರ್ತಾರೆ ಎದ್ದ ತಕ್ಷಣ ಇದೊಂದು ಕೆಲಸ ಚೆನ್ನಾಗಿ ಮಾಡ್ತೀಯಾ ಅಂತ. ಯಾರಾದರೂ ಈಗ ಬ್ರೇಕ್ಫಾಸ್ಟ್ ಇಲ್ಲ ಅಡುಗೆ ಮಾಡಿದ್ರೆ ಈ ಥರ ಕೆಲಸ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ. ಮತ್ತು ಒಬ್ರಿಗೆ ಹೆಕ್ಟಿಕ್ ಆಗೋಲ್ಲ ಎಲ್ಲ ಮಾಡಬೇಕು ಅಂತ. ಸೊ ಒಬ್ಬೊಬ್ಬರನ್ನ ಮಾಡಿದ್ರೆ ಎಲ್ರಿಗೂ ಸ್ವಲ್ಪ ಆರಾಮಾಗುತ್ತೆ. ಈಗ ಪಾತ್ರೆ ತೊಳೆಯೋ ಕೆಲಸ, ಪಾತ್ರೆ ತೊಳೆದ್ಮೇಲೆ ಆ್ಯಕ್ಚುಲಿ ನಮ್ಮ ಆಂಟಿಗೆ ಬರೋಕೆ ಹೇಳಿದ್ದೆ ಗೈಸ್. ಯಾಕೆಂದರೆ ನಾವು ಚೌಕಾಬಾರ ಆಡ್ತಾ ಇರ್ತೀವಿ ಅವಾಗವಾಗ ಫ್ರೀ ಸಿಕ್ಕಿದಾಗ, ಇಲ್ಲ ನಮ್ಮ ಆಂಟಿಗೆ ಫ್ರೀ ಸಿಕ್ಕಿದಾಗ ಬರ್ತಾ ಇರ್ತಾರೆ. ಅದರಲ್ಲಿ ಏನೋ ಒಂಥರ ಮಜಾ, ತುಂಬ ಫನ್ನಾಗಿರುತ್ತೆ. ಅದರಲ್ಲೂ ಯಾರಾದರೂ ಈ ಆಟ ಆಡುವಾಗ ಮೋಸ ಮಾಡಿಬಿಡ್ತಾರೆ ನೋಡಿ, ಆವಾಗ ಇನ್ನೂ ಫನ್ನಾಗಿರುತ್ತೆ. ಅವ್ರನ್ನ ಚೆನ್ನಾಗಿ ಆಡ್ಕೊಂಡು ಆಟ ಆಡ್ಬೋದು. ಸೊ ಫೈನಲಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಈ ಥರ ನಮ್ಮ ಹೋಮ್ ಕಿಚನ್ ಕಾಣ್ತಾ ಇತ್ತು. ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ಫೈನಲಿ ನಮ್ಮ ಆಂಟಿ ಬಂದರು, ಆಟನ ಸ್ಟಾರ್ಟ್ ಮಾಡಿದ್ವಿ. ಇದು 7 ಮನೆ ಆಟ ಆಯಿತಾ. 4 ಜನನೂ ಆಡ್ಬೋದು. ಬಟ್ ನಾವಿಬ್ಬರೇ ಇದ್ದಿದ್ದರಿಂದ ಇಬ್ಬರೇ ಸ್ಟಾರ್ಟ್ ಮಾಡಿದ್ವಿ. ಯೂಶ್ವಲಿ ನಮ್ಮ ಆಂಟಿ ಮಕ್ಕಳು ಬರ್ತಾರೆ ಗೈಸ್, ಅವಾಗ 4 ಜನ ಆಡ್ತೀವಿ. ಲೇಟ್ ಅಂತ ಏನು ಅನಿಸಲ್ಲ, ಬಿಕಾಸ್ ಎಲ್ಲರೂ 4 ಜನನೂ ಆಡ್ತಾ ಇರ್ತೀವಲ್ಲ. ಸೊ ಲೇಟ್ ಏನಾಗಲ್ಲ, ಬೇಗನೂ ಮುಗಿಯುತ್ತೆ. ಅದರಲ್ಲೂ ನನಗೆ ಕಾಯಿ ಹೊಡಿಯೋದಂದರೆ ತುಂಬ ಇಷ್ಟ ಗೈಸ್. ನಾನು ಹಣ್ಣು ಮಾಡೋದಕ್ಕಿಂತ ಕಾಯಿ ಹೊಡಿಯೋದೇ ಜಾಸ್ತಿ. ನಮ್ಮ ಆಂಟಿ ಯಾವಾಗಲೂ ಒಂದು ಮನೆಯೂ ಬಿಡಲ್ಲ ನೀನು ಅಂತ ಆಡಿಸ್ಕೊತಾ ಇರ್ತಾರೆ ನನಗೆ. ಇಲ್ಲಿ ನಮ್ಮ ಆಂಟಿ ಮಕ್ಕಳು ಅವ್ರ ಕಾಯಿ ಏನಾದರೂ ಅವ್ರ ಅಮ್ಮ ಹೊಡೆದ್ರೆ ಜಗಳನೇ ಮಾಡಿಬಿಡ್ತಾರೆ, ಹೊಡಿಬೇಡ ನಂದು ಹೊಡಿಬೇಡ ಅಂತ. ಸೊ ಈ ಥರ ಫನ್ನಾಗಿರುತ್ತೆ ಆಟ ಆಡುವಾಗ. ಸೊ ಇವರೆಲ್ಲ ಆಟ ಆಡಿದ್ಮೇಲೆ ನಾನು ಹೀಗೆ ರೀಲ್ಸ್ ನೋಡ್ತಾ ಇದ್ದೆ. ಸೊ ಟೊಮೆಟೊ ಬಾತ್ ರೀಲ್ಸೇ ಬರ್ತಾಯಿತ್ತು. ಸೊ ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನಾನು ಫಸ್ಟ್ ಟೈಮ್ ಟೊಮೆಟೊ ಬಾತ್ ಮಾಡಿದ್ದು ಗೈಸ್. ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದ್ದು, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ. ನಾನು ಟೊಮೆಟೊ ಬಾತ್ ಮಾಡೋದು ತುಂಬ ಕಷ್ಟ ಅಂದ್ಕೊಂಡಿದ್ದೆ, ಬಟ್ ಇಷ್ಟು ಈಸಿ ಅಂತ ಗೊತ್ತಿರಲಿಲ್ಲ. ಸೊ ಫಸ್ಟು ಎಲ್ಲ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸಪ್ರೇಟ್ ಒಗ್ಗರಣೆಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆ ಮಾಡಿ ಟೊಮೊಟೊ ಬಾತ್ನ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ನಾನು ಯಾವಾಗಲೇ ಏನಾದರೂ ಬ್ರೇಕ್ಫಾಸ್ಟ್ ಏನಾದರೂ ಡಿಶಸ್ ಟ್ರೈ ಮಾಡಲಿ ಫಸ್ಟೆಲ್ಲ ಒಂದು ಕಡೆ ಎತ್ತಿಟ್ಕೊಂಡ್ಬಿಡ್ತೀನಿ. ಮತ್ತು ವೆಜಿಟೇಬಲ್ಸ್ ಕಟ್ ಮಾಡಿದರೆ ಒಂದು ಪ್ಲೇಟಲ್ಲಿ ಸಪ್ರೇಟ್ ಆರ್ಗನೈಸ್ ಮಾಡಿ ಇಟ್ಕೊತೀನಿ. ಇಲ್ಲಾಂದರೆ ನನಗೆ ಮೆಸ್ಸಿ ಅನಿಸ್ಬಿಟ್ರೆ ಮಾಡೋಕ್ಕೆ ಮೂಡ್ ಬರಲ್ಲ ಗೈಸ್. ಸೊ ಈ ಥರ ಆಗುತ್ತೆ. ಆಮೇಲೆ ನಮ್ಮ ಹತ್ರ ಫ್ರಿಜ್ ಇಲ್ಲ ಆಯಿತಾ. ಏನಾದರೂ ಸೊಪ್ಪು ಈ ಥರ ತಂದರೆ ಬೇಗ ಹಾಳಾಗಿಬಿಡುತ್ತೆ ಅಂತೇಳಿ ಬೇಗ ಮಾಡಿ ಮುಗಿಸ್ಬಿಡ್ತೀವಿ. ಆ್ಯಕ್ಚುಲಿ ಫ್ರಿಜ್ ತರಬೇಕು ಗೈಸ್, ನೋಡ್ತಾ ಇದ್ದೀವಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಹಾಗೆ ಬೆಳ್ಳುಳ್ಳಿ ಇರಲಿಲ್ಲ, ನಾವು ಯೂಶ್ವಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಯೂಸ್ ಮಾಡೋದು. ಸೊ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ, ಅಥವಾ ನಿಮಗೆ ಐಡಿಯಾಸ್ ಗೊತ್ತಿರುತ್ತೆ ಅಲ್ವಾ. ಸೊ ನನಗೆ ಐಡಿಯಾಸ್ ಕೊಡಿ, ನೆಕ್ಸ್ಟ್ ಟೈಮ್ ನಾನು ಏನು ಡಿಶಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡಿ ಫೈನಲ್ ಈ ಥರ ಮಾಡಿದ್ದೀನಿ. ಪರವಾಗಿಲ್ಲ ಗೈಸ್, ಒಂದು ರೇಂಜಿಗೆ ಚೆನ್ನಾಗೇ ಇತ್ತು. ಸೊ ಇವತ್ತು ನೈಟ್ಗೂ ಟೊಮೆಟೊ ಬಾತ್ ಮಾಡಿ ತಿಂದ್ಕೊಂಡು ನಾನು ನೈಟು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಡ್ತೀನಿ. ಇನ್ನೂ ಬೇರೆ ಆ್ಯಡ್ ಮಾಡಬೇಕು ಗೈಸ್, ಸದ್ಯಕ್ಕೆ 2 ಇರೋದು. ಸೊ ಇದಾದಮೇಲೆ ರಾಗಿ ಮಾಲ್ಟ್ ಮಾಡೋದು ನಾನು ಮರೆಯಲ್ಲ, ರಾತ್ರಿ ಮಾಡಿಟ್ಟು ಬೆಳಗ್ಗೆ ಎದ್ದು ಕುಡಿತೀವಿ. ಸೊ ನನ್ನ ಶಿಫ್ಟ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ, ಬಾಯ್.